ನಮಸ್ಕಾರ ಮಕ್ಳೇ, ಎಲ್ರಿಗೂ ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರಿಗೂ ಶುಭ ಸಂಜೆ. ಹೇಗಿದ್ದೀರಾ? ಇವತ್ತಿನ ದಿನ ಹೇಗೋಯ್ತು? ಹೌದಾ? ಅನ್ಕೊಂತ ಈ ವಾರ ಕೂಡ ಮುಗಿಲಿಕ್ಕೆ ಬಂತು. ಹೌದಾ? ಆಗ್ಲೇ ಇವತ್ತು ಯಾವ ವಾರ? ಶುಕ್ರವಾರ. ನಾಳೆ ಶನಿವಾರ, ನಾಡಿದ್ದು ರಜೆ. ಹೌದಾ? ಹೀಗೆ ಸಮಯ ಎಷ್ಟು ಬೇಗ ಬೇಗ ಹೋಗ್ತಾ ಇದೆ ಅಂತ ಎಲ್ರೂ ಗಮನಿಸ್ಬೇಕು. ಚುಟ್ಕಿ ಹೊಡೆಯೋದ್ರಲ್ಲಿ ಒಂದು ವಾರ ಕಳಿತು. ಅದೇ ರೀತಿ ನಮ್ಮ ವರ್ಷದ 6 ತಿಂಗಳು, ಈ ವರ್ಷದ್ದು 2026 ವರ್ಷದ 6 ತಿಂಗಳು ಕೂಡ ಮುಗೀತು. ಇನ್ನೇನು 6 ದಿನಗಳಲ್ಲಿ 7ನೇ ತಿಂಗಳು ಕೂಡ ಮುಗಿದು ಹೋಗುತ್ತೆ. ಸಮಯ ಯಾರಿಗೂ ತಡೆಯೋದಿಲ್ಲ. ಸಮಯ ಎಷ್ಟು ಬೇಗ ಹೋಗ್ತಾ ಇದೆ ಅಂತ ನೋಡ್ಕೋಬೇಕು. ಅದೇ ವೇಗದಲ್ಲಿಯೂ ನಾವು ಕೂಡ ಏನ್ ಮಾಡ್ಬೇಕು? ನಮ್ಮ ಕೆಲಸದ ವೇಗವನ್ನು ಕೂಡ ನಾವೇನ್ ಮಾಡ್ಬೇಕು? ಮಾಡ್ಕೊಂತ ಹೋಗ್ಬೇಕು. ಓಕೆ. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಮಕ್ಳೇ. ಆದ್ರೆ ಮೊದ್ಲಿಗೆ ಒಂದು ಚಿಕ್ಕದಾದ ಮೋಟಿವೇಶನಲ್ ಸ್ಟೋರಿಯನ್ನ ನೋಡ್ಕೊಂಡ್ ಬರೋಣ. ಓಕೆ. ಸೊ ಎಲ್ರಿಗೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಕಾಣ್ತಾ ಇದೆಯಾ? ಸೊ ಏನು ಇವತ್ತಿನ ಒಂದು ಕಥೆಯ ಹೆಸರು? ದ ಲಿಟಲ್ ಪೆನ್ಸಿಲ್. ಹೌದಾ? ಒಂದು ಚಿಕ್ಕದಾಗಿರುವ ಪೆನ್ಸಿಲ್ ನಮ್ಗೆ ಏನ್ ಮಾಡುತ್ತೆ? ನೀತಿಯನ್ನ ಹೇಳ್ಕೊಡುತ್ತೆ. ಸೊ ನಮ್ಮ ಸ್ಟೋರಿಯನ್ನ ಕೇಳೋಣವಾ? ಓಕೆ. ಎಸ್. Once there was a little pencil that sat quietly in a pencil box. ಒಂದು ಚಿಕ್ಕದಾದ ಪೆನ್ಸಿಲ್ ನಿಮ್ ಕಡೆ ಇರುತ್ತಲ್ಲ, ಹೌದಾ? ಕಂಪಸ್ ಬಾಕ್ಸ್ ಎಲ್ಲರ ಕಡೆ ಇದೆಯಾ? ಅದರಲ್ಲಿ ಪೆನ್ನು, ಪೆನ್ಸಿಲ್, ಶಾರ್ಪ್ನರು, ಹೌದಾ? ರಬ್ಬರು, ಸ್ಕೇಲ್ ಎಲ್ಲವನ್ನೂ ಇಟ್ಟಿರ್ತೀರಾ, ಹೌದಾ ಇಲ್ವೋ? ಎಸ್. ಅದೇ ರೀತಿಯಾಗಿರುವಂತ ಒಂದು ಪೆನ್ಸಿಲ್ ಬಾಕ್ಸ್ ನಲ್ಲಿ ಒಂದು ಚಿಕ್ಕದಾದ ಪೆನ್ಸಿಲ್ ಏನ್ ಮಾಡ್ತಾ ಇತ್ತು? ಸುಮ್ನೆ ಕೂತ್ಕೊಂಡಿತ್ತು. ಓಕೆ. ಮುಂದೆ it looked at the colorful pens and shiny markers and thought, I am too small. I will never be useful as they are. ಅದು ಏನ್ ಮಾಡ್ತಿತ್ತು? ಆ ಕಂಪಸ್ ಬಾಕ್ಸ್ ನಲ್ಲಿ ಇದ್ದಿದ್ದ ಕಲರ್ಫುಲ್ ಪೆನ್ಸ್ ಆಗಿರ್ಬಹುದು, ಹೌದಾ? ಗ್ಲಿಟರ್ ಪೆನ್ ಆಗಿರಬಹುದು, ನಾವು ಬಳಸಿರೋ ಒಂದು ಬ್ಲಾಕ್ ಕಲರ್ ಪೆನ್ ಆಗಿರ್ಬಹುದು, ಮಾರ್ಕರ್ ಗಳಾಗಿರಬಹುದು, ಹೌದಾ? ಅವನ್ನೆಲ್ಲಾ ನೋಡ್ಕೊಂತು ಏನಂತ ಅನ್ಕೋತಿತ್ತದು? ನಾನ್ ಬಹಳ ಚಿಕ್ಕವನಿದೀನಿ, ನಾನ್ ಯಾರಿಗೂ ಇಷ್ಟು ಹೆಲ್ಪ್ ಮಾಡ್ಲಿಕ್ ಸಾಧ್ಯನೇ ಇಲ್ಲ. ಪೆನ್ನು, ಮಾರ್ಕರ್ಗಳು ಎಷ್ಟು ಹೆಲ್ಪ್ ಮಾಡ್ತಾವೆ, ಅಷ್ಟನ್ನ ಹೇಗ್ ಹೆಲ್ಪ್ ಮಾಡ್ಲಿಕ್ ಸಾಧ್ಯ? ನಾನ್ ಬಹಳ ಚಿಕ್ಕದಾಗಿದ್ದೀನಿ ಅಂತ ಅನ್ಕೋತಿತ್ತದು. ಆಗ ಮುಂದೆ ಏನಾಗುತ್ತೆ ನೋಡಿ. ಒಂದ್ ನಿಮಿಷ. ಸಾರಿ. ಎಸ್. ಮುಂದೆ ಏನಾಯ್ತು? ಒಂದು ದೊಡ್ಡ ದಿನ ಬಂತು. ಏನು ಅಂತಂತಂದ್ರೆ, ಒಂದ್ ನಿಮಿಷ. ಎಸ್. ಓಕೆ. ಏನಾಯ್ತು ಅಂತಂದ್ರೆ, ಒಂದು ದಿನ ಅವರ ಒಂದು ಟೀಚರ್ ಏನಿರ್ತಾರಲ್ಲ, ಒಂದಿನ ಅವರ ಟೀಚರ್ ಏನ್ ಮಾಡಿದ್ರು? ಕ್ಲಾಸ್ ನಲ್ಲಿ ಟೀಚರ್ಸ್ ಇರ್ತಾರೆ, ಹೌದಾ? ತರ ನಿಮ್ ಗುರುಗಳ ತರ ಏನ್ ಮಾಡಿದ್ರು? ಟೀಚರು ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್, ಗಣಿತದ ಒಂದು ಪ್ರಾಬ್ಲಮ್ ಅನ್ನ ಬೋರ್ಡ್ ಮೇಲೆ ಸಾಲ್ವ್ ಮಾಡ್ಬೇಕಾಗಿತ್ತು, ಹೌದಾ? ಅವರು ಏನ್ ಮಾಡ್ತಾರೆ? ಅಂತ ಒಂದು ಚಿಕ್ಕದಾಗಿರೋ ಪೆನ್ಸಿಲ್ ಅನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ? ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ, ಹೌದಾ? ಸೊ ಇಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ಸಮಯದಲ್ಲಿ ಗುರುಗಳು ಏನ್ ಮಾಡಿದ್ರು? ಏನನ್ನ ಬಳಸಿದ್ರು? ಪೆನ್ಸಿಲ್ ಅನ್ನ ಬಳಸಿದ್ರು ಮಕ್ಳೇ, ಹೌದಾ? ಪೆನ್ನು, ಮಾರ್ಕರ್ ಗಳನ್ನ ಬಳಸಿದ್ರಾ? ಇಲ್ಲ. ಪೆನ್ಸಿಲ್ ಅನ್ನ ಬಳಸಿ ಏನ್ ಮಾಡ್ತಾರೆ? ಬುಕ್ಕಿನಲ್ಲಿ ಪ್ರಾಬ್ಲಮ್ ಅನ್ನ, ಗಣಿತದ ಒಂದು ಸಮಸ್ಯೆವನ್ನ ಬಿಡಿಸ್ತಾರೆ. ಈ ಒಂದು ಕಥೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಮೊದ್ಲಿಗೆ ರಿಯಲೈಸೇಷನ್ ನಾವ್ ಏನ್ ಮಾಡ್ಕೋಬೇಕು? ನಾವು ನಮ್ಮಲ್ಲಿ ಇರುವಂತ ಒಂದು ಕೊರತೆಯ ಬಗ್ಗೆ ವಿಚಾರ ಯಾವತ್ತೂ ಮಾಡಬಾರದು. ಸೈಜ್ ಆಗ್ಲಿ, ನಾವ್ ಯಾವ ರೀತಿ ಕಾಣ್ತಾ ಇದೀವಿ, ನಮ್ಮ ಒಂದು ಅಳತೆ ಎಷ್ಟಿದೆ, ದಪ್ಪ ಇದೀವೋ, ತೆಳ್ಳಗಿದೇವೋ, ಕೂದ್ಲ ಉದ್ದಿದಾವೋ, ಗಿಡ್ಡಿದಾವೋ, ಇವೇನು ಮ್ಯಾಟರ್ ಆಗಲ್ಲ. ಇವೇನು ವಿಷಯ ಅಲ್ಲ. ನಮ್ಮಲ್ಲಿರುವಂತಹ ಒಂದು ಬುದ್ಧಿ, ನಮ್ಮಲ್ಲಿರುವಂತಹ ಒಂದು ನಡವಳಿಕೆ, ಅದು ಬಹಳ ಮುಖ್ಯವಾಗುತ್ತೆ. ಓಕೆ. ಎರಡನೇದ್ದು ಎಕ್ಸೆಪ್ಟೆನ್ಸ್. ಅಂದ್ರೆ ನಾವ್ ಹೇಗಿದ್ದೀವಿ ಹಾಗೆ ನಮ್ಮನ್ನ ನಾವು ಒಪ್ಕೊಳ್ಬೇಕು. ಆಮೇಲೆ ಮತ್ತೊಬ್ಬರ ಜೊತೆ ಯಾವತ್ತು ನಾವ್ ಏನ್ ಮಾಡ್ಬಾರ್ದು? ನಮ್ಮನ್ನ ಕಂಪೇರ್ ಮಾಡ್ಬಾರ್ದು, ತುಲನೆ ಮಾಡ್ಬಾರ್ದು. ನಾವ್ ಯಾವ ರೀತಿ ಇದ್ದೀವಿ ಅದನ್ನ ಒಪ್ಕೊಂಡು ನಮ್ಮಲ್ಲಿ ನಾವ್ ಯಾವ ರೀತಿ ಸುಧಾರಣೆ ಮಾಡ್ಬೇಕು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಂತರ ನಿಮ್ಮ ಒಂದು ಏನು ನಿಮ್ಮ ಒಂದು ಕೊರತೆಗಳನ್ನ ಬಿಟ್ಟು ನಿಮ್ಮಲ್ಲಿರುವ ಒಂದು ಒಳ್ಳೆಯ ಗುಣಗಳನ್ನ ನೀವು ಅರ್ಥ ಮಾಡ್ಕೊಂಡು ಯಾವತ್ತು ಯಾರಿಗೂ ತುಲನೆ ಮಾಡ್ಲಾರ್ದೆ ಪ್ರತಿ ದಿವ್ಸ ನೀವೇನ್ ಜೀವನದಲ್ಲಿ
ಸಾಧಿಸ್ಬೇಕಂತೀರಾ ಅದರ ಬಗ್ಗೆ ನೀವ್ ಏನ್ ಮಾಡ್ಬೇಕು ನಿಮ್ಮ ಒಂದು ಎಫರ್ಟ್ಸ್ ಅನ್ನ ಹಾಕ್ಬೇಕು, ಪರಿಶ್ರಮವನ್ನ ಪಡ್ಬೇಕು. ಅಂದಲ್ಲೇ ಏನ್ ಮಾಡ್ಲಿಕ್ ಸಾಧ್ಯ ಜೀವನದಲ್ಲಿ ನೀವು ನಿಮ್ಮ ಗುರಿಗಳನ್ನ ತಲುಪ್ಲಿಕ್ಕೆ ಸಾಧ್ಯ. ಓಕೆ, ಸೊ ಇವತ್ತಿನ ಒಂದು ಸೆಷನ್ ಅನ್ನ ಈ ಮೋಟಿವೇಶನಲ್ ಕೋಟ್ ನೀತಿಯ ಕಥೆಯೊಂದಿಗೆ ಪ್ರಾರಂಭ ಮಾಡೋಣಂತೆ. ಸೊ ಈಗ ನಾವ್ ಹೋಗೋಣ ನಮ್ಮ ಪಾಠದ ಕಡೆ. ಈಗಾಗ್ಲೇ ಹಿಂದಿನ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಏನ್ ಮಾಡಿದ್ವಿ, ಮೊದಲನೇ ಚಾಪ್ಟರ್ ಪ್ರಾರಂಭ ಮಾಡಿದೀವಿ, ಹೌದಾ? ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಈಗಾಗ್ಲೇ ಯಾವ ವಿಷಯಗಳನ್ನ ಚರ್ಚೆ ಮಾಡಿದ್ವಿ ನಾವು? ಮೊದ್ಲಿಗೆ ಏನ್ ಮಾಡಿದ್ವಿ? ಲಕ್ಷ್ಯ ಎಂದರೇನು ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ? ಲಕ್ಷ್ಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಚಿಕ್ಕದಾದ ಕಥೆಯನ್ನ ತಿಳ್ಕೊಂಡು, ಕಥೆಯ ಮೂಲಕ ಲಕ್ಷ್ಯದ ಅರ್ಥ ತಿಳ್ಕೊಂಡ್ವಿ. ಅದರ ಜೊತೆಗೆ ಲಕ್ಷ್ಯ ಯಾವ ರೀತಿ ಬರುತ್ತೆ ಅಂತ ನಾವೇನ್ ಮಾಡಿದ್ವಿ, ವಿನ್ಯಾಸಗಳನ್ನ ವೀಕ್ಷಿಸಿ ನೀಡಿರುವ ಬಾಕ್ಸ್ ಗಳನ್ನ ಭರ್ತಿ ಮಾಡಿ ಲಕ್ಷ್ಯದ ಮೌಲ್ಯವನ್ನ ಕಂಡು ಹಿಡಿದ್ವಿ. ಹೌದಾ ಇಲ್ವೋ? ಎಸ್. ಈಗ ಮುಂದಿನ ಒಂದು ಇವತ್ತಿನ ಕ್ಲಾಸ್ ಅಲ್ಲಿ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮಕ್ಳು ಏನ್ ಮಾಡೋಣ, ಮೊದಲಿಗೆ ನಾವೇನ್ ಮಾಡೋಣ, ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಒಂದಿಷ್ಟು ಪ್ರಶ್ನೆಗಳನ್ನ ಏನ್ ಮಾಡೋಣ, ಅವನ್ನ ಬಿಡಿಸೋಣ. ಸೊ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅವನ್ನ ಇಲ್ಲಿ ನಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದಾದ ಮೇಲೆ ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನ ಪಡೆಯೋಣ. ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಪಡೆಯೋಣ. ಓಕೆ, ಸೊ ಎಲ್ರು ತಯಾರಿದ್ದೀರಾ? ಇವತ್ತಿನ ಸೆಷನ್ ಅಲ್ಲಿ ಏನೇನನ್ನ ಚರ್ಚೆ ಮಾಡೋಣ? ಮೊದ್ಲಿಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಣ. ಅದಾದ್ಮೇಲೆ ದೊಡ್ಡ ಸಂಖ್ಯೆಗಳ ಮೇಲೆ ಒಂದಿಷ್ಟು ಅನುಭವವನ್ನ ನಾವು ಪಡೆಯೋಣ. ಓಕೆ, ಸೊ ಈಗ ನಿಮ್ ಜೊತೆಗೆ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಓಕೆ, ಒಂದ್ ನಿಮಿಷ. ಎಸ್, ಎಲ್ರಿಗೂ ಕಾಣ್ತಾ ಇದೆಯಾ ನನ್ನ ಸ್ಕ್ರೀನ್? ಒಂದ್ ನಿಮಿಷ. ಎಸ್, ಓಕೆ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಮಕ್ಕಳೇ. 2011ರ ಜನಗಣತಿಯ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000ವಿತ್ತು. ಹೌದಾ? 75,000 ಎಂಬುದು 1,00,000ಕ್ಕಿಂತ ಎಷ್ಟು ಕಡಿಮೆ? 2011ರ ಜನಗಣತಿಯ ಪ್ರಕಾರ ಚಿಂತಾಮಣಿ ಪಟ್ಟಣದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು? 75,000 ಜನಸಂಖ್ಯೆ ಇತ್ತು. ಹೌದಾ? ಈಗ ನಾವ್ ಏನ್ ಕಂಡು ಹಿಡಿಬೇಕು ಅಂದ್ರೆ 1,00,000ಕ್ಕಿಂತ 75,000 ಎಷ್ಟು ಕಡಿಮೆ ಇದೆ ಅಂತ ಕಂಡು ಹಿಡಿಬೇಕು. ಹಾಗಾದ್ರೆ ನೀವ್ ಹೇಗೆ ಇದನ್ನ ಸಾಲ್ವ್ ಮಾಡ್ತೀರಿ ಹೇಳಬಹುದಾ? ಯಾರಾದ್ರೂ ಹೇಗೆ ಸಾಲ್ವ್ ಮಾಡ್ತೀರಾ ಹೇಳಿ ನೋಡೋಣ. ಎಸ್, ಮೊದ್ಲಿಗೆ ಚಿಂತಾಮಣಿ ಗ್ರಾಮದ ಜನಸಂಖ್ಯೆ. ಹೌದಾ? ಚಿಂತಾಮಣಿ ಗ್ರಾಮದ ಜನಸಂಖ್ಯೆ ಎಷ್ಟಿದೆ? 2011ರ ಜನಗಣತಿ ಪ್ರಕಾರ ಎಷ್ಟಿದೆ? 75,000 ಇದೆ. ಹೌದಾ? 75,000. ಹಾಗಾಗಿ 1,00,000ಕ್ಕಿಂತ ಎಷ್ಟು ಕಡಿಮೆ ಇದೆ 75,000 ಹೇಳ್ಬೋದಾ ಯಾರಾದ್ರೂ? 1,00,000 ಮತ್ತು 75,000 ನಡುವೆ ಏನ್ ಕಂಡು ಹಿಡಿತೀರಿ ನೀವು? ನಡುವೆ ಇರುವ ವ್ಯತ್ಯಾಸ. ಹೌದಾ? ನಾವೇನ್ ಮಾಡ್ತೀವಿ ಇಲ್ಲಿ? 2ರ ನಡುವೆ ಇರುವಂತ ಒಂದು ವ್ಯತ್ಯಾಸವನ್ನ ಕಂಡು ಹಿಡಿತೀವಿ. ಹೌದಾ? ಹಾಗಾಗಿ 1,00,000 ಮೈನಸ್ 75,000. ಸೊ ಎಷ್ಟು ಬಂತು ಡಿಫ್ರೆನ್ಸ್ ಹೇಳ್ಬೋದಾ? ಉತ್ತರ ಎಷ್ಟು ಬರುತ್ತೆ? 0 ಒಳಗಡೆ 0 ಕಳೆದ್ರೆ 0, 0 0ನೇ ಬರುತ್ತೆ. ಮತ್ತೆ 0 - 0 ಮತ್ತೆ 0 ಬರುತ್ತೆ. ಆದ್ರೆ ಇಲ್ಲಿ 0 - 5 ಬಂತು. ಹಾಗಾಗಿ ನಾ ಏನ್ ಮಾಡ್ತೀನಿ, ಇಲ್ಲಿಂದ ಇದನ್ನ
ಬಾರೋ ಮಾಡ್ಕೋತೀನಿ. ಒಂದನ್ನ ಇಲ್ಲಿಗ್ ತಂದೆ, ಇದು 10 ಆಯ್ತು. ಇಲ್ಲಿಂತ್ರ ಮತ್ತು ಒಂದು ತಂದೆ, ಇದು ಎಷ್ಟಾಯ್ತು? 10 ಆಯ್ತು. 10 - 5 ಬಂತು. ಇಲ್ಲಿ ಎಷ್ಟು ಬಂತು? 9 ಉಳಿತು. ಯಾಕ ಇಲ್ಲಿಂತ್ರ ಒಂದ್ ತಗೊಂಡಿದ್ದೆ ನಾನು. 9 - 5 ಎಷ್ಟಾಯ್ತು? 2 ಆಯ್ತು. ಹೌದಾ? ಸೊ ನಮ್ಮ ಉತ್ತರ ಏನ್ ಬಂತು? ಎಷ್ಟು ವ್ಯತ್ಯಾಸ ಇದೆ? 1,00,000 ಮತ್ತು 75,000 ನಡುವೆ ಇರುವಂತಹ ವ್ಯತ್ಯಾಸ 25,000 ನಮ್ಮ ಒಂದು ಉತ್ತರವಾಗಿದೆ ಮಕ್ಕಳೇ. ಓಕೆ. ಸೊ ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ವ್ಯತ್ಯಾಸ ಅಂದ ತಕ್ಷಣ ನಾವೇನ್ ಮಾಡ್ಬೇಕು? ಕಳಿಬೇಕು. 1,00,000ಕ್ಕಿಂತ 75,000 ಎಷ್ಟು ಕಡಿಮೆ ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ? 1,00,000 ಒಳಗಡೆ 75,000ನ ಕಳಿತೀವಿ. ಆಗ ನಮ್ಗೆ ಅದರ ನಡುವೆ ಇರುವಂತಹ ಒಂದು ವ್ಯತ್ಯಾಸ ಸಿಕ್ಕಿಬಿಡುತ್ತೆ. ಓಕೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಎಲ್ರಿಗೂ ಈ ಪ್ರಾಬ್ಲಮ್ ಅರ್ಥ ಆಯ್ತಾ ಮಕ್ಳೇ? ಓಕೆ. ಮುಂದಿನ ಪ್ರಾಬ್ಲಮಿಗೆ ಹೋಗೋಣ. ನನ್ನ ಸ್ಕ್ರೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೋಡಿ. ಎಸ್, ಕಾಣ್ತಾ ಇದೆಯಾ? ಓಕೆ. 2024ನೇ ವರ್ಷದ ಅಂದಾಜಿನ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 1,06,000 ಆಗಿದೆ. 1,06,000 ಎಂಬುದು 1,00,000ಕ್ಕಿಂತ ಎಷ್ಟು ಹೆಚ್ಚು? ಹೇಳ್ಬೋದಾ? ಎಷ್ಟು ಹೆಚ್ಚು ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನ್ ಮಾಡ್ತೇವೆ ಇಲ್ಲಿ? ಕಡಿಮೆ ಅಂದಾಗ ಏನ್ ಮಾಡಿದ್ವಿ ನಾವು? ಕಳೆದ್ವಿ. ಹೌದಾ? ಮೈನಸ್ ಮಾಡಿದ್ವಿ, ಸಬ್ಟ್ರಾಕ್ಷನ್ ಮಾಡಿದ್ವಿ. ಈಗ ಎಷ್ಟು ಹೆಚ್ಚು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀರಿ? 1,06,000 ಒಳಗಡೆ 1,00,000ನ ಕಳಿಬೇಕು ಮಕ್ಕಳೇ. ಇಲ್ಲಿಯೂ ಕೂಡ ನಾವು ವ್ಯತ್ಯಾಸವನ್ನೇ ಕಂಡು ಹಿಡಿತಾ ಇದ್ದೀವಿ. ಹೌದಾ? 2024ರಲ್ಲಿ ಏನಿತ್ತು? ಅವರ ಅಂದಾಜಿನ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಎಷ್ಟಕ್ಕೆ ಇರ್ತು? 1,06,000 ಆಗಿದೆ ಅಂತ ಅವರು ಅದನ್ನ ಭಾವಿಸ್ತಾರೆ. ನಾವೀಗನ್ನ ಏನ್ ಕಂಡು ಹಿಡಿಬೇಕು? 1,06,000 1,00,000ಕ್ಕಿಂತ ಎಷ್ಟು ಹೆಚ್ಚು ಅಂತ ಇಲ್ಲಿ ಕಂಡು ಹಿಡಿಬೇಕು. ಓಕೆನಾ? ಓಕೆ. ಇಲ್ಲಿಗೆ ಮತ್ತೆ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಬರೆಯೋಣಂತೆ. 2024ರಲ್ಲಿ, ಹೌದಾ? 2024ನೇ ಜನಗಣತಿ ಪ್ರಕಾರ ಚಿಂತಾಮಣಿ ಗ್ರಾಮದ ಒಂದು ಜನಸಂಖ್ಯೆ ಎಷ್ಟಾಗಿದೆ? 1,06,000 ಆಗಿದೆ. ಹೌದಾ? ಎಸ್. ಈಗ ನಾವೇನ್ ಕಂಡು ಹಿಡಿಬೇಕು? ಏನನ್ನ ಕಂಡು ಹಿಡಿಬೇಕು? 1,00,000. ಹೌದಾ? 1,00,000 ಮತ್ತು 1,06,000 ನಡುವೆ ಇರುವ ವ್ಯತ್ಯಾಸ. ಸೊ 1,06,000 ಒಳಗೆ ಏನ್ ಮಾಡ್ತೀನಿ? 1,00,000ನ ಕಳಿತೀನಿ, ಮೈನಸ್ ಮಾಡ್ತೀನಿ. ಎಷ್ಟು ಬರುತ್ತೆ ಉತ್ತರ? ಹೇಳಿ ನೋಡೋಣ. ಇಲ್ಲಿ ಪೂರ್ತಿ ಅಂತೂ 0ನೇ ಬರುತ್ತೆ. ಹೌದಾ? 6ರಲ್ಲಿ 0 ಕಳಿಬೇಕಾ? ಏನು ಇಲ್ಲ. 6 - 0 ಮತ್ತೆ 6 ಬಂತು. 0 - 0 0. 1 - 1 0 ಆಯ್ತು. ಸೊ ನಮ್ಮ ಉತ್ತರ ಎಷ್ಟು ಬಂತು? 6,000 ವ್ಯತ್ಯಾಸವಾಗಿದೆ. 1,00,000ಕ್ಕಿಂತ 6,000 ಹೆಚ್ಚಿಗೆ ಮಾಡಿದ್ರೆ 1,00,000ದಲ್ಲಿ ನಮ್ಗೆ ಏನ್ ಬರುತ್ತೆ? 1,06,000 ಬರುತ್ತೆ ಮಕ್ಳೇ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಓಕೆ. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣಂತೆ. ಓಕೆ. ನನ್ನ ಸ್ಕ್ರೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. 3ನೇ ಪ್ರಶ್ನೆ. 2011ರಿಂದ 2024ರವರೆಗೆ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ? 2011ರಿಂದ 2024ರವರೆಗೆ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ? ಈಗ 11ರಲ್ಲಿ ಇರುವಂತ ಜನಗಣತಿಯ ಪ್ರಕಾರ ಚಿಂತಾಮಣಿಯ ಜನಸಂಖ್ಯೆ ಎಷ್ಟಿತ್ತು? 75,000. ಹೌದಾ? ಮೊದಲನೇ ಪ್ರಶ್ನೆದಲ್ಲಿ ನಾವು ನೋಡಿದ್ವಿ 75,000 ಆಗಿತ್ತು.
2024ರಲ್ಲಿ ಜನಸಂಖ್ಯೆ ಎಷ್ಟೈತಿ ಅಂತ ಅವ್ರು ಭಾವಿಸ್ತಾರೆ? 1,06,000 ಆಗಿದೆ ಅಂತ ಭಾವಿಸ್ತಾರೆ. ಹೌದಾ? ಅಂದ್ರೆ 75,000 ಮತ್ತು 1,06,000 ಇದರ ನಡುವೆ ಎಷ್ಟ್ ಹೆಚ್ಚಾಯ್ತು? 11ರಿಂದ ಹಿಡ್ಕೊಂಡು 24ರವರೆಗೆ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಕಂಡು ಹಿಡಿಬೇಕು. ಈಗ ಅದನ್ನ ನೀವ್ ಹೇಗೆ ಸಾಲ್ವ್ ಮಾಡ್ತೀರಾ ಹೇಳಿ ಮಕ್ಳೇ? ಹೇಗೆ ಸಾಲ್ವ್ ಮಾಡಬಹುದು ನಾವಿದನ್ನ? ಒಂದ್ ನಿಮಿಷ. ಹೇಗೆ ಸಾಲ್ವ್ ಮಾಡಬಹುದು? ಮೊದ್ಲಿಗೆ 3ನೇ ಪ್ರಶ್ನೆ ಉತ್ತರ ನೋಡೋಣಂತೆ. 2024ರಲ್ಲಿ, ಹೌದಾ, 2024ರ ಪ್ರಕಾರ ಜನಸಂಖ್ಯೆ ಎಷ್ಟಿದೆ? ಎಷ್ಟಿದೆ? 1,06,000 ಇದೆ. ಹೌದಾ? ಎಸ್. ನಂತರ ಈಗ 2011ರ ಪ್ರಕಾರ ಜನಸಂಖ್ಯೆ 2011 ಪ್ರಕಾರ ಜನಸಂಖ್ಯೆ ಎಷ್ಟಾಗಿದೆ? 75,000 ಆಗಿದೆ. ಹೌದಾ? ಎಷ್ಟು ಏರಿತು ಜನಸಂಖ್ಯೆ? ಏರಿದ್ದು ಎಷ್ಟು ಹೇಳ್ಬೋದಾ? ಏರಿದ್ದು ಎಷ್ಟು ಏರ್ತು? ಸೊ 1,06,000ರಲ್ಲಿ 75,000ನ ಏನ್ ಮಾಡೋಣ, ಇಲ್ಲಿ ಕಳಿಯೋಣಂತೆ. ಹೌದಾ? ನಾನಿಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಒಂದ್ ನಿಮಿಷ. 1,06,000 ಮೈನಸ್ 75,000. ಸೊ ಕಳೀರಿ ಮಕ್ಳೇ, ಎಷ್ಟು ಬರುತ್ತೆ ನೋಡಿ, ಹೇಳಿ ನೋಡೋಣ. ಎಷ್ಟು ಬರುತ್ತೆ ಉತ್ತರ? ಹೇಳ್ಬೋದಾ? ಪ್ರಯತ್ನ ಮಾಡಿ. ಇದನ್ನ ನೀವು ಸಾಲ್ವ್ ಮಾಡಿ, ನಂತರ ನಾನ್ ನಿಮ್ಗೆ ಬಿಡಿಸಿ ತೋರಿಸ್ತೀನಂತೆ. ಎಸ್, ಟೆಲ್ ಮಿ ದಿ ಆನ್ಸರ್. ಹೇಳ್ಬೋದಾ? ಆನ್ಸರ್ಸ್ ಪ್ರಯತ್ನ ಮಾಡ್ರಿ ಎಲ್ರು ತರ್ಲಿಕ್ಕೆ. ಮಾಡಿದ್ರಾ? By how much did the population of Chintamani increase from 2011 to 2024? ಹೌದಾ? ಎಸ್, ಮಾಡಿದ್ರಾ? ಓಕೆ. ಸೊ 0 ಮೈನಸ್ 0 0, 0 ಮೈನಸ್ 0 ಮತ್ತೆ 0, 0 ಮೈನಸ್ 0 0. 6 ಅಲ್ಲಿ 5 ಅನ್ನ ಕಳೀರಿ. 6ರಲ್ಲಿ 5ಅನ್ನ ಕಳೆದಾಗ ಎಷ್ಟು ಬಂತು? 1. 0 ಮೈನಸ್ 7 ಮಾಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಹಾಗಾಗಿ ಇಲ್ಲಿಂತ್ರ ಬಾರೋ ಮಾಡ್ತೀನಿ. 10 ಆಯ್ತು. 10ರಲ್ಲಿ 7 ಕಳೆದ್ರೆ 3. ಹೌದಾ? ಇದು 0 ಆಯ್ತು. ಸೊ ಎಷ್ಟು ಏರಿದೆ ಮಕ್ಳೇ ಪಾಪ್ಯುಲೇಷನ್? ಎಷ್ಟು ಏರಿದೆ? 31,000 ಏರಿದೆಯಾ? ಚೆಕ್ ಮಾಡಿ ನೋಡೋಣ. ಎಲ್ರ ಉತ್ತರ ಚೆಕ್ ಮಾಡ್ಬೇಕು. ಎಸ್, ಮಾಡಿದ್ರಾ? ಮಾಡಿದ್ರಾ ಮಕ್ಳೇ? ಓಕೆ, ಆಲ್ ರೈಟ್. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಮತ್ತೊಂದ್ಸತಿ ನಿಮ್ಗೆ ಆ ಪ್ರಶ್ನೆಯನ್ನ ತೋರಿಸ್ತೀನಿ. ಓಕೆ. ಸೊ ಈಗ ನೀವು ಗಮನಿಸಿದ್ರೆ ನಾವು 3 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಹೌದಾ? ಇದ್ರಲ್ಲಿ ಯಾವುದೇ ತರದ ಡೌಟ್ಸ್ ಇದ್ರೆ ಕೇಳ್ಬೇಕು ಮಕ್ಳೇ. ಯಾವುದೇ ತರದ್ದು ಡೌಟ್ಸ್ ಇದೆಯಾ? ಇಲ್ವಲ್ಲ? ಓಕೆ. ಸೊ ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಮಕ್ಳೇ. ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿದ್ದೆ ನಾನು? ಏನನ್ನ ಹೇಳಿದ್ದೆ ಹೇಳಿ ನೋಡೋಣ. ಹೇಳ್ಬೋದಾ? ನಾವು ಏನ್ ಮಾಡ್ತಾ ಅಂತ ಹೇಳಿದ್ದೆ? ದೊಡ್ಡ ಸಂಖ್ಯೆಗಳ ಅನುಭವವನ್ನ ಪಡೆಯೋಣ ಅಂತ ಹೇಳಿದ್ದೆ. ಹೌದಾ? ಎಸ್. ಸೊ ಈಗ ನಿಮ್ಮೊಂದಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಎಲ್ರಿಗೂ? ಎಸ್. ಒಂದ್ ನಿಮಿಷ, ಇದನ್ನ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಎಸ್. ಇಲ್ಲಿ ನಾವ್ ಏನ್ ಮಾಡೋದು ಅಂತಂತಂದ್ರೆ, ನಾವು ಇಲ್ಲಿ ಒಂದಿಷ್ಟು ವಸ್ತುಗಳನ್ನ, ಜೀವಿತ ವಸ್ತುಗಳು ಆಗಿರ್ಬಹುದು ಅಥವಾ ಯಾವುದೇ ತರದ ಒಂದು ಬಿಲ್ಡಿಂಗ್ ಆಗಿರಬಹುದು. ಹೌದಾ? ಅವನ್ನ ತಗೊಂಡು ಆ ಒಂದು ವಸ್ತುಗಳ ಹೈಟ್, ಹೌದಾ, ಉದ್ದ ಎಷ್ಟಿದೆ ಅಂತ ಇಲ್ಲಿ ಅಂದಾಜು ಸಲ್ಸೋಣ. ಓಕೆ. ಸೊ ಅಂದಾಜ ಮಾಡ್ಕೊಂತ ನಾವ್ ಹೋದ್ವಿ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ
ಎಷ್ಟು ದೊಡ್ಡ ಸಂಖ್ಯೆಗಳು ನಮ್ಮ ಸುತ್ತಮುತ್ತಿನಲ್ಲಿ ಇದಾವೆ ಅಂತ ನಾವು ತಿಳ್ಕೊಬಹುದು. ಓಕೆ, ಸೊ ಮೊದ್ಲಿಗೆ ಇರೋದು ಕಾಡಿನ ಒಂದು ಜಿರಾಫೆ. ಹೌದಾ? ಜಿರಾಫೆ ಎಲ್ರಿಗೂ ಗೊತ್ತಾ? ಜಿರಾಫೆ ಎಷ್ಟು ಉದ್ದಿರುತ್ತೆ, ಅದರ ಕುತ್ತಿಗೆ ನೋಡಿದಿರ ಇಲ್ವೋ, ಎಷ್ಟು ಉದ್ದಿರುತ್ತೆ? ಹೌದೋ ಇಲ್ವೋ? ಮರಗಳ ಮೇಲಿನ ಎಲೆಗಳನ್ನು ತಿನ್ನಲು ಜಿರಾಫೆಗಳು ಉದ್ದನೆಯ ಕಾಲುಗಳು ಮತ್ತು ಕುತ್ತಿಗೆಯನ್ನ ಇರುತ್ತದೆ. ಪ್ರೌಢ ಜಿರಾಫೆ ಎತ್ತರ ಎಷ್ಟು ಇರಬಹುದು? ಮರಗಳ ಮೇಲಿರುವಂತಹ ಎಲೆಗಳನ್ನ ಸಹ ತನ್ನ ಕುತ್ತಿಗೆಯ ಸಹಾಯದಿಂದ ಜಿರಾಫೆ ತಿನ್ನುತ್ತೆ. ಹೌದಾ ಇಲ್ವೋ? ಎಸ್ ಆರ್ ನೋ? ಹೌದಾ? ಸೊ ಅದರ ಒಂದು ಎತ್ತರ ಎಷ್ಟಿರಬಹುದು, ಯಾರಾದ್ರೂ ಹೇಳಬಹುದಾ? ಎಸ್, ಹೇಳ್ಬಹುದಾ? ಹಾ, ಇಲ್ಲಿ ಕ್ಲೂ ನೋಡೋಣವಾ? ಕೊಠಡಿಯ ಚಾವಣಿಯನ್ನು ನೆನಪಿಸಿಕೊಳ್ಳಿ. ಸಾಮಾನ್ಯ ಕೊಠಡಿಯ ಚಾವಣಿಯು ಸುಮಾರು 3 ಮೀಟರ್ ಎತ್ತರವಿರುತ್ತದೆ. ಈ ಜಿರಾಫೆಯು 2 ಕೊಠಡಿಗಳಷ್ಟು ಎತ್ತರ ಇರುತ್ತದೆ. 5 ಮತ್ತು 6 ನಡುವಿನ ಸಂಖ್ಯೆ ಊಹಿಸಬಹುದು. ಸೊ ನಮ್ಮ ಒಂದು ಕೊಠಡಿಯ ಚಾವಣಿ ಎಷ್ಟು ಉದ್ದಿರುತ್ತೆ, ಎಷ್ಟು ಅದು ಎತ್ತರ ಇರುತ್ತೆ? 3 ಮೀಟರ್ ಎತ್ತರ ಇರ್ತೈತಿ. 3 ಮೀಟರ್ ಅಂತಂದ್ರೆ ಅವ್ರು ಏನ್ ಹೇಳಿದ್ದಾರೆ? ಕೊಠಡಿಯ ಚಾವಣಿಯ 2 ಪಟ್ಟು, 2 ಕೊಠಡಿಗಳಷ್ಟು ಎತ್ತರ ಇರುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ 3 ಮೀಟರ್ ಒಂದ್ ಕೊಠಡಿ ಆದ್ರೆ ಮತ್ತೊಂದ್ ಕೊಠಡಿ 3 ಮೀಟರ್, 3 + 3 6, 6 ಮೀಟರ್ ಇರಬಹುದಾ? ಇಲ್ಲಿ ಮತ್ತೊಂದು ವಿಷಯನ ಹೇಳ್ತಾರ ಅವ್ರು. ಏನು? 5 ಮತ್ತು 6 ನಡುವಿನ ಒಂದು ಸಂಖ್ಯೆ. 5 ಮತ್ತು 6 ಅಂತಂದ್ರೆ ಎಷ್ಟಿರ್ಬಹುದು? ಎಸ್, 5.5 ಮೀಟರ್ ಇರಬಹುದಾ? ಎಸ್. ಸೊ ಜಿರಾಫೆಯ ಒಂದು ಎತ್ತರ ಎಷ್ಟಿದೆ? 5.5 ಮೀಟರ್ಗಳು, 5.5 ಮೀಟರ್ಗಳು ಅಷ್ಟು ಉದ್ದಾಗಿದೆ ಮಕ್ಕಳೇ. ಓಕೆ, ಎಸ್. ಮುಂದಿನ ಒಂದು ಪ್ರಶ್ನೆಗೆ ನೋಡೋಣ. ಇಲ್ಲಿ ಸ್ವಾತಂತ್ರ್ಯದ ಒಂದು ಪ್ರತಿಮೆ ಇಲ್ಲಿ ನೀವು ನೋಡ್ತಿರಬಹುದು. ಹೌದಾ? ಸ್ವಾತಂತ್ರ್ಯದ ಒಂದು ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಈ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲಿದೆ? ಯಾರಿಗಾದ್ರೂ ಗೊತ್ತಾ? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲಿದೆ? ಯಾವತ್ತಾದ್ರೂ ಕೇಳಿದಿರಾ? ಈ ಪ್ರಸಿದ್ಧ ಹಸಿರು ಬಣ್ಣದ ಮಹಿಳೆಯು ಸಮುದ್ರದ ಮೇಲೆ ದೀಪವನ್ನು ಹಿಡಿದಿದ್ದಾಳೆ. ಪಾದದಿಂದ ದೀಪದ ತುದಿಯವರೆಗೆ ಇದರ ಎತ್ತರವೆಷ್ಟು? ಹೌದಾ? ಸಮುದ್ರದ ನಡುವೆ ಈ ಒಂದು ಮೂರ್ತಿಯೇ ಸ್ಥಾಪನೆ ಆಗಿದೆ ಮಕ್ಕಳೇ. ಹೌದಾ? ಸೊ ಈ ಒಂದು ಮೂರ್ತಿ ಏನಿದೆ ಹಸಿರು ಬಣ್ಣದಲ್ಲಿ ಇದೆ, ಮತ್ತು ಈ ಮೂರ್ತಿಯಲ್ಲಿ ಮಹಿಳೆ ಒಂದು ದೀಪವನ್ನ ಹಿಡಿದಿದ್ದಾಳೆ. ಹೌದಾ? ನೀವ್ ಇಲ್ಲಿ ಗಮನಿಸಬಹುದು. ಈ ರೀತಿ ಝೂಮ್ ಮಾಡ್ತೀನಿ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಹೌದಾ? ಒಂದು ಮಹಿಳೆ, ಹಸಿರು ಬಣ್ಣದ ಮಹಿಳೆ ಏನ್ ಮಾಡಿದಾಳೆ? ಈ ರೀತಿ ದೀಪವನ್ನ ಹಿಡಿದಿದ್ದಾಳೆ. ಹೌದಾ? ಈಗ ನಾವೇನ್ ಕಂಡು ಹಿಡಿಬೇಕು? ಪಾದದಿಂದ ದೀಪದ ತುದಿಯವರೆಗೆ ಅವಳ ಒಂದು ಹೈಟ್, ಎತ್ತರ ಎಷ್ಟಾಗಿದೆ ಹೇಳ್ಬಹುದಾ ಯಾರಾದ್ರೂ? ಪ್ರಯತ್ನ ಮಾಡಿ, ಅಟ್ಲೀಸ್ಟ್ ಗೆಸ್ ಮಾಡಿ ಎಷ್ಟಿರಬಹುದು ಅಂತ. ಎಷ್ಟಿರಬಹುದು? ಸೊ ನಾ ಸುಳಿವನ್ನ ತೋರಿಸ್ತೀನಿ ನೋಡಿ ಇಲ್ಲಿ. 10 ಹಳಟೆ ಬಸ್ಸುಗಳನ್ನು ನೇರವಾಗಿ ಒಂದರ ಮೇಲೊಂದು ನಿಲ್ಲಿಸಿದಂತೆ ಕಲ್ಪಿಸಿಕೊಳ್ಳಿ. ಸೊ 10 ಬಸ್ಸುಗಳು ಏನಾಗಿದಾವೆ? ಒಂದ್ರ ಮೇಲೊಂದು ನಿಂತಂಗೆ ನಾವು ಅದನ್ನ ಊಹಿಸ್ಕೋಬೇಕು. ಇದು ಸುಮಾರು 100 ಮೀಟರ್ ಎತ್ತರವಿರುತ್ತದೆ. ನಿಖರವಾದ ಎತ್ತರ ಕಂಡು ಹಿಡಿಯಲು 100ರಿಂದ 7 ಕಳಿಯಿರಿ. ಮಾಡ್ಬೋದಾ ಯಾರಾದ್ರೂ? ಹಾ, 100ರಲ್ಲಿ 7 ಕಳೀರಿ, ಎಷ್ಟು ಬರುತ್ತೆ? 63 ಬರುತ್ತಾ? ನೋಡೋಣವಾ, 63 ಮೀಟರು. ಎಸ್. ಸೊ ಈ ಒಂದು ಪ್ರತಿಮೆಯ ಅಳತೆ ಅಥವಾ ಒಂದು ಎತ್ತರ ಎಷ್ಟಿದೆ? 63 ಮೀಟರ್ಗಳಾಗಿದೆ ಮಕ್ಕಳೇ. ಹೌದಾ? ಮೊದ್ಲಿಗೆ ಸ್ವಾತಂತ್ರ್ಯದ ಪ್ರತಿಮೆ ಅಂದ್ರೆ ಏನು? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಹೇಳ್ತೀವಿ ನಾವು. ಓಕೆ, ಈ ಒಂದು ಏನ್ ಪ್ರತಿಮೆ ಇದೆಯಲ್ಲ, ಇದು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಂದು ದೇಶದಲ್ಲಿ ಸ್ಥಾಪನೆ ಆಗಿದೆ ಮಕ್ಕಳೇ. ಓಕೆ, ಅಮೆರಿಕದಲ್ಲಿ ಸ್ಥಾಪನೆ ಆಗಿರುವ ಒಂದು ಈ ಪ್ರತಿಮೆ ಫ್ರಾನ್ಸಿನಿಂದ ಹೋಗಿರುವಂತಹ ಒಂದು ಗಿಫ್ಟ್. ಯಾರಿಗೆ? USA ದವರಿಗೆ. ಓಕೆ, ಫ್ರಾನ್ಸ್ ಎಂಬ ಒಂದು ದೇಶ ಏನ್ ಮಾಡಿದೆ? USA ಗೆ ಅದನ್ನ ಗಿಫ್ಟ್ ಆಗಿ
ಕೊಟ್ಟಿದೆ. ಯಾವ ವರ್ಷದಲ್ಲಿ? 1886, 1886ರಲ್ಲಿ ಏನ್ ಮಾಡಿದೆ ಫ್ರಾನ್ಸು ಯುನೈಟೆಡ್ ಸ್ಟೇಟ್ಸ್ಗೆ ಆಫ್ ಅಮೆರಿಕಾಗೆ ತಮ್ಮ ಒಂದು ಬಾಂಧವ್ಯವನ್ನ, ಒಂದು ಫ್ರೆಂಡ್ಶಿಪ್ ಅನ್ನ ಸೆಲೆಬ್ರೇಟ್ ಗೋಸ್ಕರ, ಆಚರಣೆ ಮಾಡುವಗೋಸ್ಕರ ಮತ್ತು ಅಮೆರಿಕನ ಒಂದು 100ನೇ ವರ್ಷಿನ ಒಂದು ಸ್ವಾತಂತ್ರ್ಯವನ್ನ ಆಚರಣೆ ಮಾಡೋಗೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಫ್ರಾನ್ಸ್ ಅವರು ಅಮೆರಿಕಾಗೆ ಆ ಒಂದು ಪ್ರತಿಮೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಇದರ ಒಂದು ಎತ್ತರ ಎಷ್ಟಿದೆ? 63 ಮೀಟರ್ ಮಕ್ಳೇ, 63 ಮೀಟರ್. ಹೌದಾ? ಈಗ ಮುಂದಿನಕ್ಕೆ ಹೋಗೋಣಂತೆ. ಮುಂದಿನ ಒಂದು 2 ವಸ್ತುಗಳು ಯಾವ್ಯಾವು? ಆಧುನಿಕ ಗಗನಚುಂಬಿ ಇರುವಂತಹ ಒಂದು ಕಟ್ಟಡಗಳು. ಹೌದಾ? ಸುತ್ತಲೂ ನೀವು ನೋಡಿದ್ರೆ ದೊಡ್ಡ 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 ಕಟ್ಟಡಗಳು ಎಲ್ಲ ಕಡೆ ಬೆಳಿತಾ ಇದಾವೆ. ಹೌದಾ? ಹೌದಾ ಇಲ್ವೋ? ಸೊ ಆ ಕಟ್ಟಡಗಳ ಎತ್ತರ ಎಷ್ಟಿರಬಹುದು? ನೀವೆಂದಾದ್ರೂ ವಿಚಾರ ಮಾಡಿದ್ದೀರಾ? ವಿಚಾರ ಮಾಡ್ಬೇಕು ಅದನ್ನ. ಅದರ ಜೊತೆಗೆ ಏಂಜಲ್ ಜಲಪಾತ, ಒಂದು ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು? ಏಂಜಲ್ ಜಲಪಾತ ಅಂತ ಕರಿತೀವಿ ನಾವು. ಸೊ ಜಲಪಾತಗಳು, ಹೌದಾ, ನಮ್ಮಲ್ಲಿ ಕರ್ನಾಟಕದಲ್ಲಿಯೇ ಜೋಗಿನ ಜಲಪಾತವಿದೆ. ಹೌದಾ ಇಲ್ವೋ? ಎಷ್ಟೊಂದು ಜಲಪಾತಗಳಿದಾವೆ ನಮ್ಮ ಸುತ್ತಮುತ್ತಲೇ. ಗೋಕಾಕ್ ಫಾಲ್ಸ್ ಇದೆ, ಜೋಗ್ ಫಾಲ್ಸ್ ಇದೆ. ಹೌದಾ ಇಲ್ವೋ? ಆ ಜಲಪಾತಗಳ ಎತ್ತರ ಎಷ್ಟಿದೆ? ನೀವೆಂದಾದ್ರೂ ವಿಚಾರ ಮಾಡಿದೀರಾ? ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ? ಹೌದಾ ಇಲ್ವೋ? ನಾವು ಎಷ್ಟು ಜನ ಕೂಡಿದ್ರೆ ಅಷ್ಟು ಎತ್ತರ ಒಂದು ಜಲಪಾತ ಬೆಳೆಯುತ್ತೆ? ವಿಚಾರ ಮಾಡಿದೀರಾ? ದಯವಿಟ್ಟು ಈ 2 ವಿಷಯಗಳನ್ನ ನೀವು ವಿಚಾರ ಮಾಡ್ಬೇಕು. ಈ 2 ವಸ್ತುಗಳ ಒಂದು ಎತ್ತರ ಮುಂದಿನ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ದೊಡ್ಡ ಸಂಖ್ಯೆಗಳನ್ನ ಒಂದು ಕಂಪ್ಯಾರಿಸನ್ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತೆ. ಓಕೆ, ಈಗ ಒಂದು ಚಿಕ್ಕದಾದ ಆಕ್ಟಿವಿಟಿ ಕಡೆ ಹೋಗೋಣ. ಓಕೆ, ಸೊ ಈಗಾಗ್ಲೇ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ವಸ್ತು ಕಾಣಿಸ್ತಾ ಇದೆ. ಹೌದಾ? ಈ ವಸ್ತುವಿನ ಹೆಸರೇನು ಹೇಳ್ಬೋದಾ ಯಾರಾದ್ರೂ? ಇದು ನಿಮ್ಮ ಕಂಪಸ್ ಬಾಕ್ಸ್ ಅಲ್ಲಿ ಇರುತ್ತೆ. ಏನಂತ ಕರಿತೀರ ಅದಕ್ಕೆ? ಎಸ್, ವೆರಿ ಗುಡ್. ಅದೇನಾಗುತ್ತೆ? ಪೆನ್ಸಿಲ್ ಆಗುತ್ತೆ. ಹೌದಾ? PENCIL. ಎಸ್, ವೆರಿ ಗುಡ್. ಪೆನ್ಸಿಲ್ ಆಯ್ತು. ಕರೆಕ್ಟ್. ಈಗ ಮುಂದಿನ ಒಂದು ವಸ್ತು, ಇದಕ್ಕೆ ನಾವೇನಂತ ಕರಿತೇವೆ? ಇದು ಕೂಡ ನಮ್ಮ ಏನ್ ಮಾಡ್ತೀವಿ ನಾವ್ ಇದನ್ನ ಲೈನ್ ಹೊಡಿಲಿಕ್ಕೆ, ಹೌದಾ, ಗೆರೆಯನ್ನ ಹಾಕ್ಲಿಕ್ಕೆ ಬಳಸ್ತೀವಿ. ಹೌದಾ? ಇದಕ್ಕೆ ಸ್ಕೇಲ್ ಅಂತನೂ ಅಂತಾರೆ. ಮತ್ತೊಂದ್ ಹೆಸರೇನು? ಎಸ್, ಇದಕ್ಕೆ ರೂಲರ್ ಅಂತಾರೆ. ರೂಲರ್. ಓಕೆ, ಎಸ್. ಇದು ಹೌದಾ? ಏನಾರ ತಪ್ಪಾದ ತಕ್ಷಣ ಅಳಗಿಸ್ಲಿಕ್ಕೆ ಬಳಸ್ತೀವಿ. ಇದಕ್ಕೆ ಏನಂತ ಕರಿತೀವಿ? ಎಸ್, ಇದಕ್ಕೆ ಇರೇಸರ್ ಅಂತ ಕರಿತೀವಿ ಮಕ್ಳೇ. ಇರೇಸರ್. ಹೌದಾ? ಒಂದ್ ನಿಮಿಷ. ಎಸ್, ಎಸ್, ಕರೆಕ್ಟ್ ಆಗಿ ಇದನ್ನ ಎಸ್ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕೆಲ್ರು. ಇರೇಸರ್ ನೋಡ್ಕೊಳ್ಳಿ ಸ್ಪೆಲ್ಲಿಂಗ್ ಅನ್ನ. ಓಕೆ, ನೆಕ್ಸ್ಟ್. ಇದು ಬರೀಲಿಕ್ಕೆ ಬಳಸುವಂತಹ ಒಂದು ಪುಸ್ತಕ. ಇದೇನಾಗುತ್ತೆ? ಎಸ್, ನೋಟ್ಬುಕ್. ಹೌದಲ್ವಾ? ನೋಟ್ಬುಕ್ ಅಂತ ಕರಿತೀವಿ ನಾವು. ಎಸ್, ಇದು ಕೂಡ ಎಸ್ ಪುಸ್ತಕನೇ. ಬುಕ್, ನೋಟ್ಬುಕ್ ಅಥವಾ ಬುಕ್ ಅಂತ ಹೇಳ್ತೀವಿ. ಎಸ್, ಓಕೆ. ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಮಕ್ಳೇ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಮುಂದಿನ ಒಂದು ವಿಷಯಗಳ ಮೇಲೆ ಚರ್ಚೆ ಮಾಡೋಣ. ಸೊ ನಾವು ನಮ್ಮ ದೊಡ್ಡ ಸಂಖ್ಯೆಗಳ ಒಂದು ಅರ್ಥ ಮಾಡಿಕೊಳ್ಳುವ ಒಂದು ಈ ಸೆಷನ್ ಅನ್ನ ಮುಂದಿನ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ.